ಒಂದು ತಿಂಗಳ ತನಕನು ಅವ್ರ ದೇವ್ರಗಳನ್ನ ಮಾಡ್ತಾರೆ, ಅವ್ರ ಇದನ್ನ ಮಾಡ್ತಾರೆ. ನಾವು ತೊಂದ್ರೆ ಕೊಡ್ತೀವ? ಅವರು ದೇವ್ರೆ ಮಾಡೋದು, ನಾವು ದೇವ್ರೇ ಮಾಡೋದು. ನಾವ್ ಅಣ್ಣ ತಮ್ಮ ಅಂತಾರ ಇದೀವಿ. ನಮ್ಮ ಮನೇಲಿ ಮುಸ್ಲಿಮ್ಸ್ ಅವ್ರಿಗೆ ಬಾಡಿಗೆ ಕೊಟ್ಟಿದೀವಿ ಸರ್. ಒಂದು ಮನೇಲಿ ಇರೋ ತರ ಇದೀವಿ ನಾವೆಲ್ಲರೂ. ನೀವು ಬರೋ ಹುಡುಗ ಸುಮ್ನೆ ಸೈಲೆಂಟ್ ಆಗಿ ನಿಂತಿರೋ ಹುಡುಗನ್ನ ಕಾಲಲ್ಲಿ ಒದ್ದು, ಆ ಚಪ್ಪಲಿ ಕಾಲಲ್ಲಿ ಬ್ಯಾನರ್ನ, ಗಣೇಶನ್ ಬ್ಯಾನರ್ನ ಒದ್ದು ಪೊರ್ಕೆ ತಗೊಂಡು ಹೊಡೆಯುವಂತದ್ದು ಏನ್ ಮಾಡ್ಬಿಟ್ಟಿರೋ ಸರ್ ಇವರು. ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಕಲ್ಲೆಲ್ಲ ಎತ್ತಿಟ್ಕೊಂಡು ಇವರೆಲ್ಲ ಹೊಡೆಯಕ್ಕೆ ಅಂತಾನೆ ಫಸ್ಟ್ ಮಾಡ್ಕೊಂಡು ಮಸೀದಿನ ಮಾಡ್ಬೇಕಾದ್ರೆ ನಮ್ ಜನಗಳ ಈ ತರ ಒಗ್ಗಟ್ಟಾಗಿದ್ದಿದ್ರೆ ಇವತ್ತು ನಮ್ಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ನಾವು ಮಕ್ಕಳನ್ನ ಏರಿಯಾದಲ್ಲಿ ಮಕ್ಕಳನ್ನ ಸಾಕಾಯ್ತಲ್ಲ ಸರ್. ಪ್ರತಿಯೊಬ್ರು ತಗೊಂಡೋಗಿ ಹೊರಗಡೆ ಆಗ್ತಾ ಇದೀವಿ ಒಂದೊಂದು ಮಕ್ಕಳನ್ನು. ಮತ್ತೆ ನಾವ್ ಹೆಂಗಿರೋದು? ನಮ್ನೆಲ್ಲ ಖಾಲಿ ಮಾಡಿಸ್ಬಿಡಕ್ ಹೇಳಿ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ಕೊಡಕ್ ಹೇಳ್ಬಿಡಿ ಸರ್. ನಾವೆಲ್ಲ ಖಾಲಿ ಮಾಡ್ಕೊಂಡು ಹೊಟ್ಟಾಯ್ತೀವಿ. ಅವರೇ ಇರ್ಲಿ, ಒಂದೊಂದ್ ಮನೆ ರಾತ್ರಿ ಆಯ್ತು ಅಂದ್ರೆ ಲಾಂಗ್ ಮಾಡ್ಕೊ ಬರ್ತಾರೆ. ಇಲ್ಲೆಲ್ಲ ಒಂದು ಹೆಣ್ಮಕ್ಳು ಓಡಾಡಕ್ ಆಗೋದಿಲ್ಲ. ಇದು ಚಾಕ್ ಹಿಡ್ಕೊಂಡು ಓಡ್ ಬರೋದು, ಆಮೇಲೆ ಓಡಾಡ್ತಾ ಇದ್ರೆ ಅಂತ ಇದು ಪಾಲ್ ಬರಕ ಉಗಿಯೋದು, ಬಾಟ್ಲಿ ಎಸೆಯೋದು. ಪೊಲೀಸ್ ಅಂತವ್ರಿಗೆ ಅವ್ರಿಗೆ ಬಿಟ್ಟಿಲ್ಲ ಅಂತಂದ್ಮೇಲೆ ನಮ್ಮನ್ನ ಬಿಡ್ತಾರ? ಬಾರ ಹೊಡಿ ಬಾ ಅಂತಂತಾರೆ. ಅಲ್ಲ ಬಾರ ಹೊಡಿತೀಯಾ, ಹೊಡಿ ಬಾ ಅಂತಂತಾರೆ. ನಿನ್ನೆ ಪ್ರತಿಯೊಂದು ಮನೆಯವರು ನೀವು ಮಸೀದಿ ಕಲ್ಲು ಹೊಡೆದಿರ, ನೀವು ನೋಡಿ ಸರ್, ಪ್ರೂಫ್ ಎಲ್ಲ ಐತೆ. ಪ್ರೂಫ್ಗಳು ಪ್ರತಿಯೊಂದು ಪ್ರೂಫ್ ಐತೆ. ಮಸೀದಿಗೆ ಕಲ್ಲು ಹೊಡೆದ್ಬಿಟ್ಟವ್ರೆ. ಕಲ್ಲು ಹೊಡೆದಿರೋದಕ್ಕೆ ಅವ್ರು ಗಣೇಶನ್ ಹೊಡೆದವ್ರೆ ಅಂತ ಅಲ್ಲಿ ಇದು ವಿಡಿಯೋ ಮಾಡೋರೆ. ಎಲ್ಲಿಂದ ಕಲ್ಲು ಬಂದೈತೆ ಅಂತ ನೀವು ನೋಡ್ಬಿಟ್ಟು ಹೇಳಿ. ಎಲ್ಲ ನಮ್ಗೆಲ್ಲ ನ್ಯಾಯ ಕೊಡ್ಸ್ಬಿಟ್ಟು ಆಮೇಲೆ ಹೇಳಿ. ಹಂಗಾದ್ರೆ ನಾವ್ ಹಿಂದೂಗಳಲ್ಲ, ನಾವು ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಆಗೋಯ್ತೀವಿ. ಇದೊಂದೇ